ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 2ನೇ ಭಾನುವಾರವನ್ನು ದರ್ಶನದಿಂದ ಸೇವಾ ಕರೆಯತ್ತ ಪಯಣ ಎಂಬ ವಿಷಯವ ಧ್ಯಾನಿಸುತ್ತಾ ಸ್ವಾಗತಿಸುವ. ಆದಿಕಾಂಡ, 2ನೇ ತಿಮೋಥೆಯನಿಗೆ ಮತ್ತು ಮತ್ತಾಯನ ಗ್ರಂಥಗಳಿಂದ 3 ಪ್ರಬಲ ಪಠ್ಯಗಳು ನಮ್ಮ ಮುಂದೆ ಇವೆ. ಇವು ಒಟ್ಟಾಗಿ ಅಬ್ರಾಮನ ಧೈರ್ಯಶಾಲಿ ಸಮಗ್ರ ಪರಿತ್ಯಾಗ, ಪೌಲನು ತಿಳಿಸುವಂತೆ ಸಂಕಟವು ಕೃಪೆಯ ಅವಲಂಬನೆಯನ್ನು ಆಧರಿಸುವುದು ಮತ್ತು ಬೆರಗುಗೊಳಿಸುವ ಮಹಿಮಾ ದರ್ಶನವು ಆಧ್ಯಾತ್ಮಿಕ ಪಯಣದ ಮಾರ್ಗವನ್ನು ರೂಪಿಸುತ್ತವೆ. ತಪಸ್ಸು ಕಾಲ ಎಂದಿಗೂ ಕೇವಲ ಪ್ರಾರ್ಥನೆ ಮತ್ತು ಪಶ್ಚಾತ್ತಾಪದ ಪರ್ವತವನ್ನು ಹತ್ತುವುದರ ಬಗ್ಗೆ ಅಲ್ಲ, ಅದು ಸೇವೆಗಾಗಿ ನವೀಕರಿಸಲ್ಪಟ್ಟ ಪರ್ವತ ಅನುಭವದಿಂದ ಇಳಿಯುವುದರ ಬಗ್ಗೆಯೂ ಆಗಿದೆ. ಧರ್ಮಸಭೆ ನಮ್ಮನ್ನು ಯಾವಾಗಲೂ ಯೇಸುವಿನ ಪುನರುತ್ಥಾನದ ಬೆಳಕಿನಲ್ಲಿ ಆತನ ಪಾಡು ಮತ್ತು ಮರಣವನ್ನು ಧ್ಯಾನಿಸಲು ಆಹ್ವಾನಿಸುತ್ತದೆ. ಬೆಟ್ಟದ ಮೇಲೆ ಶಿಷ್ಯರಿಗೆ ಆದ ಅನುಭವವು ನಾವು ಶಿಲುಬೆಯನ್ನು ಭರವಸೆಯೊಂದಿಗೆ ಸ್ವೀಕರಿಸಲು ಸಿದ್ಧಪಡಿಸುತ್ತದೆ. ಹೀಗೆ ಕ್ರೈಸ್ತಿಯ ಶಿಷ್ಯತ್ವವು ಒಂದು ಲಯವಾಗಿದೆ. ಕರೆಯಲ್ಪಟ್ಟ, ಬಲಪಡಿಸಲ್ಪಟ್ಟ ಮತ್ತು ಸೇವೆಗೆ ಕಳುಹಿಸಲ್ಪಟ್ಟ ದೈವ ಚುನಾಯಿತ ಸಾಮುದಾಯಿಕ ಬಾಳು. ಬೆಟ್ಟಗಳ ನಡುವೆ ಇರುವ ಒಂದು ಸಣ್ಣ ಹಳ್ಳಿಯಲ್ಲಿ ಜೋಸೆಫ್ ಎಂಬ ವೃದ್ಧ ಶಾಲಾ ಶಿಕ್ಷಕ ವಾಸಿಸುತ್ತಿದ್ದನು. ಪ್ರತಿದಿನ ಸಂಜೆ ಅವನ ಹಳೆಯ ಕಂದಿಲನ್ನು ಹೊತ್ತುಕೊಂಡು ಹತ್ತಿರದ ಬೆಟ್ಟವನ್ನು ಹತ್ತುತ್ತಿದ್ದನು. ಅವನಿಗೆ ವಯಸ್ಸಾದರೂ ಆ ದಣಿವೆಯ ಪ್ರಯಾಣವನ್ನು ಏಕೆ ಮಾಡುತ್ತಾನೆಂದು ಗ್ರಾಮಸ್ಥರು ಆಗಾಗ್ಗೆ ಆಶ್ಚರ್ಯ ಪಡುತ್ತಿದ್ದರು. ಒಂದು ದಿನ ಒಬ್ಬ ಚಿಕ್ಕ ಹುಡುಗ ಅವನನ್ನು ಹಿಂಬಾಲಿಸಿದನು. ಬೆಟ್ಟದ ತುದಿಯನ್ನು ತಲುಪಿದಾಗ ಜೋಸೆಫ್ ದೀಪವನ್ನು ಬೆಳಗಿಸಿ ಕತ್ತಲ ಕವಿದಿರುವ ಬೆಟ್ಟದ ತುದಿಯಲ್ಲಿದ್ದ ಬಂಡೆಯ ಮೇಲೆ ಅದನ್ನು ಇಟ್ಟನು. ಅದನ್ನು ನೋಡಿದ ಹುಡುಗ ಕೇಳಿದ, ಗುರುಗಳೇ, ಯಾರು ನೋಡದ ದೀಪವನ್ನು ಬೆಳಗಿಸಲು ನೀವು ಪ್ರತಿದಿನ ಏಕೆ ಬೆಟ್ಟವನ್ನು ಏರುತ್ತೀರಿ? ಜೋಸೆಫ್ ಮೃದುವಾಗಿ ಮುಗುಳ್ನಕ್ಕು ಉತ್ತರಿಸಿದ, ಬಹಳ ಹಿಂದೆ ನಾನು ಬಿರುಗಾಳಿಗೆ ಸಿಲುಕಿ ದಾರಿ ತಪ್ಪಿದಾಗ ಈ ಬೆಟ್ಟದ ಮೇಲೆ ಒಂದು ಸಣ್ಣ ಬೆಳಕನ್ನು ನೋಡಿದೆ. ಅದು ನನ್ನನ್ನು ಸುರಕ್ಷಿತವಾಗಿ ಮನೆಗೆ ಕರೆದೊಯ್ಯಿತು. ಅಂದಿನಿಂದ ನಾನು ಪ್ರತಿ ಸಂಜೆ ಇಲ್ಲಿಗೆ ಬಂದು ದೀಪ ಇಡುತ್ತೇನೆ ಎಂದ. ಹುಡುಗ ಗೊಂದಲಕ್ಕೊಳಗಾಗಿ, ಆದರೆ ನೀವು ಕೆಲವೇ ನಿಮಿಷಗಳು ಮಾತ್ರ ಇದ್ದು ನಂತರ ಕೆಳಗೆ ಹೋಗುತ್ತೀರಿ ಎಂದ. ಜೋಸೆಫ್ ಉತ್ತರಿಸಿದ, ಬೆಟ್ಟವು ನನಗೆ ವಿಶಾಲವಾದ ದೃಷ್ಟಿ ನೀಡಿದರೂ ಹಳ್ಳಿಗೆ ನನ್ನ ಅವಶ್ಯಕತೆ ಇದೆ ಎಂದ. ವರ್ಷಗಳ ನಂತರ ಜೋಸೆಫ್ ನಿಧನನಾದಾಗ ವಯಸ್ಕನಾದ ಆ ಹುಡುಗ ಬೆಟ್ಟದ ಮೇಲೆ ದೀಪ ಇರಿಸುವ ಪಯಣವನ್ನು ಮುಂದುವರಿಸಿದನು. ಆದ್ದರಿಂದ ಮೆರುಗು ನೀಡುವ ದೈವಿಕ ದರ್ಶನ ಯಾವಾಗಲೂ ಸೇವೆಯ ಕರೆಗೆ ದಾರಿಯಾಗುವುದು ಉತ್ತಮ. ಸ್ವಂತದ್ದನ್ನು ತ್ಯಜಿಸುವುದು ಮತ್ತು ದೈವಿಕವಾದುದನ್ನು ಪಡೆಯುವುದು. ಆದಿಕಾಂಡ ಗ್ರಂಥದಲ್ಲಿ ಅಬ್ರಾಮನ ಕರೆಯು ರಕ್ಷಣಾ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕ ತಿರುವುಗಳಲ್ಲಿ ಒಂದನ್ನು ಗುರುತಿಸುತ್ತದೆ. ಹೀಬ್ರೂ ಪದ ಲೇಖ 2 ಪದರನ್ನು ಹೊಂದಿದೆ: ಬಿಟ್ಟು ಬಿಡುವುದು ಮತ್ತು ಮುಂದಕ್ಕೆ ಸಾಗುವುದು. ಭೂಮಿ, ರಕ್ತ ಸಂಬಂಧ ಮತ್ತು ಆನುವಂಶಿಕ ಭದ್ರತೆಯನ್ನು ತ್ಯಜಿಸಲು ಅಬ್ರಾಮನಿಗೆ ನೀಡಿದ ಕರೆ ಪ್ರಾಚೀನ ಪೂರ್ವದ ಸಮುದಾಯಗಳ ಗುರುತಿನ 3 ಆಧಾರ ಸ್ತಂಭಗಳು. ಇಲ್ಲಿ ಕೇವಲ ಭೌಗೋಳಿಕ ಸ್ಥಳಾಂತರವಲ್ಲ, ಇದು ದೈವೇಚ್ಛೆಗೆ ಪೂರಕವಾದ ಸ್ಥಳಾಂತರ. ಪರಿತ್ಯಾಗದ ಮೂಲಕ ಸರ್ವೇಶ್ವರ ಹೊಸ ಯುಗವನ್ನು ಉದ್ಘಾಟಿಸುತ್ತಾನೆ. ದೇವರ ಸ್ವಂತದ್ದನ್ನು ಪಡೆಯಲು ಅಬ್ರಾಮನು ತನ್ನದೇ ಆದುದನ್ನು ಕಳೆದುಕೊಳ್ಳಬೇಕಾಯಿತು. ಇಲ್ಲಿ ಭರವಸೆಯು ಆಶೀರ್ವಾದವಾಗುತ್ತದೆ. ಆಶೀರ್ವಾದದ ಸಾರ್ವತ್ರಿಕ ಮಧ್ಯಸ್ಥಿಕೆ ಆದರೂ ಅಬ್ರಾಮನು ಗಮ್ಯಸ್ಥಾನದ ಸಂಪೂರ್ಣ ಸ್ಪಷ್ಟತೆ ಇಲ್ಲದೆ ನಿರ್ಗಮಿಸುತ್ತಾನೆ. ನಂಬಿಕೆಯನ್ನು ಕಾರ್ಯತಂತ್ರದ ಯೋಜನೆಗಿಂತ ವಿಧೇಯತೆಯಾಗಿ ಸಾಕಾರಗೊಳಿಸುತ್ತಾನೆ. ಸಂಬಂಧಿತ ಆಯಾಮವು ಅಷ್ಟೇ ಗಮನಾರ್ಹವಾಗಿದೆ. ಅಬ್ರಾಮನನ್ನು ಆಶೀರ್ವದಿಸುವವರು ಆಶೀರ್ವಾದವನ್ನು ಪಡೆಯುತ್ತಾರೆ, ಅವನನ್ನು ಶಪಿಸುವವರು ಶಾಪಗ್ರಸ್ತರಾಗುತ್ತಾರೆ. ಇದು ದೈವಿಕ ಕರೆಯನ್ನು ಸವಲತ್ತಾಗಿ ಅಲ್ಲ, ಆದರೆ ಸೇವಾ ಪಾಲನೆಯ ಜವಾಬ್ದಾರಿಯಾಗಿ ಸ್ಥಾಪಿಸುತ್ತದೆ. ಅಬ್ರಾಮ್ ಮೂಲಕ ದೇವರು ಸಾರ್ವತ್ರಿಕ ಆಶೀರ್ವಾದವನ್ನು ಉದ್ದೇಶಿಸುತ್ತಾನೆ. ಪಾಲನ ಸೇವೆಯ ದೃಷ್ಟಿಕೋನದಿಂದ ಈ ಪಠ್ಯವು ಸಾಂಸ್ಕೃತಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸೌಕರ್ಯ ವಲಯಗಳಿಗೆ ನಮ್ಮ ಬಾಂಧವ್ಯವನ್ನು ಎದುರಿಸುತ್ತದೆ. ತಪಸ್ಸು ಕಾಲ ಸೂಚಿಸುವಂತೆ ದೇವರ ವಾಗ್ದಾನವನ್ನು ಪ್ರವೇಶಿಸಲು ನಾವು ಏನನ್ನು ಬಿಡಬೇಕು? ಕೆಲವೊಮ್ಮೆ ಶಿಷ್ಯತ್ವವು ಪರಿಚಿತ ಭದ್ರಕೋಟೆಗಳಾದ ಸ್ಥಾನಮಾನ ಮತ್ತು ಸ್ವಯಂ ನಿರ್ಮಿತ ಗುರುತುಗಳ ನಷ್ಟದ ನೋವನ್ನು ಬಯಸುತ್ತದೆ. ಆದರೆ ಪ್ರತಿಯೊಂದು ನೈಜ ಪರಿತ್ಯಾಗ ಆಳವಾದ ದೈವಿಕ ಸಂಬಂಧಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಅಬ್ರಾಮನ ಜೀವನದಿಂದ ನಾವು ಕಲಿಯುತ್ತೇವೆ. ದೈವಶಕ್ತಿಯನ್ನು ಆಶ್ರಯಿಸಿ ಶುಭ ಸಂದೇಶಕ್ಕೋಸ್ಕರ ಸಂಕಟದ ಪಾಲು. ಪೌಲನು ತಿಮೋಥೆಯನಿಗೆ ಮತ್ತು ಧರ್ಮಸಭೆಗೆ ಕ್ರೈಸ್ತಿಯ ಪ್ರವೃತ್ತಿಯ ಒಂದು ವ್ಯಾಖ್ಯಾನಾತ್ಮಕ ಕೀಲಿಯನ್ನು ಉಪದೇಶಿಸುತ್ತಾನೆ. ದೇವರ ಶಕ್ತಿಯನ್ನು ಆಶ್ರಯಿಸಿ ಶುಭ ಸಂದೇಶಕ್ಕೋಸ್ಕರ ಕಷ್ಟವನ್ನು ಅನುಭವಿಸು ಎಂಬುದು. ಇಲ್ಲಿರುವ ವಿರೋಧಾಭಾಸವು ಉದ್ದೇಶಪೂರ್ವಕವಾಗಿದೆ. ದುಃಖವು ಸ್ವತಃ ವೈಭವೀಕವಾದುದಲ್ಲ, ಅದು ದೈವಿಕ ಸಬಲೀಕರಣದ ಮೂಲಕ ಅರ್ಥಪೂರ್ಣವಾಗುತ್ತದೆ. ಪೌಲನು ತಿಳಿಸುವ ಈ ಪಠ್ಯವು ದೈವಶಾಸ್ತ್ರದ ಆಕರ್ಷಣ ಪದಗಳಿಂದ ಸಮೃದ್ಧವಾಗಿದೆ. ಪರಿಶುದ್ಧ ಕರೆಗೆ ಕರೆದಿರುವೆವು,
ಕಾಲೆಸಾಂತೋಸ್ ಕ್ಲೇಸಿ ಹಾಗಿಯಾ ಎಂಬುದು ದೈವ ಕರೆಯ ದೇವರ ಅನುಗ್ರಹದಲ್ಲಿ ಹುಟ್ಟುತ್ತದೆ ಮತ್ತು ಮಾನವ ಅರ್ಹತೆಯಿಲ್ಲ ಎಂದು ನೆನಪಿಸುತ್ತದೆ. ನಮ್ಮ ಕಾರ್ಯಗಳ ನಿಮಿತ್ತವಲ್ಲ ಎಂದರೆ ರಕ್ಷಣೆಯು ಅನುಗ್ರಹದಿಂದ ಸಾಗುವ ಪಯಣ ಎಂದು. ಅನಾದಿಯಿಂದಲೇ ಎಂಬುದು ಕ್ರಿಸ್ತನ ಘಟನೆಯು ದೇವರ ಶಾಶ್ವತ ಯೋಜನೆಯಲ್ಲಿ ಬೇರೂರಿದೆ ಎಂದು ತೋರಿಸುತ್ತದೆ. ಈಗ ನಮಗೆ ಪ್ರಕಟವಾಯಿತು ಎಂಬುದು ರಕ್ಷಣಾ ಇತಿಹಾಸವು ಯೇಸುವಿನಲ್ಲಿ ಗೋಚರ ಪರಾಕಾಷ್ಠೆ ತಲುಪುವುದನ್ನು ಸೂಚಿಸುತ್ತದೆ. ವಿನಾಶಗೊಳಿಸಿದ ಮರಣ ಎನ್ನುವುದು ಕೇವಲ ಸಾವಿನ ಮುಂದೂಡುವಿಕೆಯನ್ನು ಸೂಚಿಸುವುದಿಲ್ಲ, ಅದರ ನಿರ್ಣಾಯಕ ಸೋಲನ್ನು ಸೂಚಿಸುತ್ತದೆ. ಬೆಳಕಿಗೆ ತಂದಿರುವ ಜೀವನ ಮತ್ತು ಅಮರತ್ವವು ಶುಭ ಸಂದೇಶವು ಅಂತ್ಯಕಾಲದ ಗತವನ್ನು ಅನಾವರಣಗೊಳಿಸುತ್ತದೆ ಎಂದು ದೃಢಪಡಿಸುತ್ತದೆ. ಅಬ್ರಾಹಮನ ಕಥೆಯು ಹೊರಡುವಿಕೆಯ ಬಗ್ಗೆಯಾಗಿದ್ದರೆ ಪೌಲನು ಕ್ರಿಸ್ತನ ಒಳಗೊಳ್ಳುವ ಬಗ್ಗೆ ಮಾತನಾಡುತ್ತಾನೆ. ಅದು ದೇವರು ಮಾನವ ಇತಿಹಾಸ ಮತ್ತು ಮಾನವ ದುಃಖವನ್ನು ಪ್ರವೇಶಿಸುವುದು. ಆದ್ದರಿಂದ ಕ್ರೈಸ್ತೀಯ ಪರಿಗಣನೆಯಲ್ಲಿ ದುಃಖ ಸಂಕಟವು ಎಂದಿಗೂ ಪ್ರತ್ಯೇಕವಾದುದಲ್ಲ, ಅದು ಸಹಭಾಗಿತ್ವದ ಲಕ್ಷಣವಾಗಿದೆ. ಶುಭ ಸಂದೇಶಕ್ಕಾಗಿ ಕಷ್ಟವನ್ನು ಅನುಭವಿಸುವುದು ಎಂದರೆ ಕ್ರಿಸ್ತನ ಪಾಸ್ಕ ಸ್ಮರಣೆಯ ಮಾದರಿಯಲ್ಲಿ ಭಾಗವಹಿಸುವುದು. ಭಾರತದಲ್ಲಿ ಅಥವಾ ಅದರ ಆಚೆಗಿನ ಶೋಷಿತ ಕ್ರೈಸ್ತೀಯ ಸಮುದಾಯಗಳ ಪಾಲಿಗೆ ಈ ಸಂದೇಶವು ಆಳವಾದ ಸಾಂತ್ವನ ನೀಡುತ್ತದೆ. ಅನೇಕ ಭಕ್ತ ವಿಶ್ವಾಸಿಗಳು ತಮ್ಮ ವಿಶ್ವಾಸದ ಜೀವನದಲ್ಲಿ ಸಾಮಾಜಿಕ ಒತ್ತಡ ಮತ್ತು ತಪ್ಪು ತಿಳುವಳಿಕೆಗೆ ಗುರಿಯಾದಾಗ ಅವರು ಒಂದು ರೀತಿಯ ಸಂಕಷ್ಟದ ಅನುಭವಕ್ಕೆ ಸಾಕ್ಷಿಯಾಗುತ್ತಾರೆ. ನಿಷ್ಠೆಯಲ್ಲಿ ಉಂಟಾಗುವ ದುಃಖವು ದೈವಿಕ ಅನುಪಸ್ಥಿತಿಯ ಸಂಕೇತವಲ್ಲ, ಆದರೆ ಹೆಚ್ಚಾಗಿ ಕ್ರಿಸ್ತನ ರಕ್ಷಣಾ ಕಾರ್ಯಕ್ಕೆ ಆಳವಾದ ಸಹಭಾಗಿತ್ವದ ಸಂಕೇತವಾಗಿದೆ ಎಂದು ಪೌಲನು ನಮಗೆ ನೆನಪಿಸುತ್ತಾನೆ. ದರ್ಶನದ ಶಿಖರದಿಂದ ಸೇವಾ ಕಣಿವೆಗೆ ಇಳಿಯುವುದು. ಕ್ರಿಸ್ತನ ರೂಪಾಂತರವು ಈ ಭಾನುವಾರದ ಚಿಂತನೆಯ ಕೇಂದ್ರವಾಗಿದೆ. ಶಿಷ್ಯತ್ವದ ಪ್ರಗತಿಯನ್ನು ಬಹಿರಂಗಪಡಿಸಲು ಮತ್ತಾಯನು ದೃಶ್ಯವನ್ನು ಎಚ್ಚರಿಕೆಯಿಂದ ರಚಿಸುತ್ತಾನೆ. ಮೋಶೆ ಮತ್ತು ಏಲಿಯ ಏಕೆ ಅವರ ಉಪಸ್ಥಿತಿಯು ಆಳವಾದ ಸಾಂಕೇತಿಕವಾಗಿದೆ. ಮೋಶೆ ಧರ್ಮಶಾಸ್ತ್ರವನ್ನು ಪ್ರತಿನಿಧಿಸುತ್ತಾನೆ, ಏಲಿಯ ಪ್ರವಾದಿಗಳನ್ನು ಪ್ರತಿನಿಧಿಸುತ್ತಾನೆ. ಒಟ್ಟಾಗಿ ಅವರು ಯೇಸುವಿಗೆ ಸಾಕ್ಷಿಯಾಗಿರುವ ಸಂಪೂರ್ಣ ಹಳೆಯ ಒಡಂಬಡಿಕೆಯನ್ನು ಸೂಚಿಸುತ್ತಾರೆ. ಇದಲ್ಲದೆ ಇಬ್ಬರೂ ವ್ಯಕ್ತಿಗಳು ಪರ್ವತಗಳ ಮೇಲೆ ಸೀನಾಯ್ ಮತ್ತು ಹೊರೆಬ್ ದೇವರೊಂದಿಗೆ ನಿಗೂಢ ಮುಖಾಮುಖಿ ಸಂಭಾಷಣೆಗಳಲ್ಲಿ ತೊಡಗಿದ್ದರು ಮತ್ತು ಇಬ್ಬರೂ ಐಹಿಕ ಜೀವನದಿಂದ ಅಸಾಮಾನ್ಯ ನಿರ್ಗಮನಕ್ಕೆ ಮಾದರಿಯಾಗಿದ್ದಾರೆ. ಅವರ ನೋಟವು ಯೇಸುವನ್ನು ಇಸ್ರಾಯೇಲ್ನ ಪವಿತ್ರ ಇತಿಹಾಸದ ನೆರವೇರಿಕೆ ಎಂದು ದೃಢಪಡಿಸುತ್ತದೆ. ಶಿಷ್ಯರ ಅನುಭವವನ್ನು ರೂಪಿಸುವ ಚಲನೆಗಳ ಸರಣಿಯನ್ನು ಮತ್ತಾಯನು ವಿವರಿಸುತ್ತಾನೆ. ಒಳ್ಳೆಯ ವಾತಾವರಣವೆಂಬ ಅನಿಸಿಕೆ, ಪೇತ್ರನು ಏನು ನಿರ್ಮಿಸಲು ಬಯಸುತ್ತಾನೆ, ಡೇರೆಗಳು, ಅದು ಕ್ಷಣವನ್ನು ಹೆಪ್ಪುಗಟ್ಟಿಸುವ ಬಯಕೆಯಾಗಿ ತೋರಿಸುತ್ತದೆ. ಭಯಭೀತರಾಗಿ ಬೋರಲು ಬಿದ್ದ ಶಿಷ್ಯರ ಅನುಭವ, ಪ್ರಕಾಶಿತ ಮೋಡ ಮತ್ತು ದೈವಿಕ ಸ್ವರದ ಮಹಿಮೆಯನ್ನು ವಿವರಿಸುತ್ತದೆ. ಏಳಿ ಭಯಪಡಬೇಡಿರಿ ಎನ್ನುತ್ತಾ ಯೇಸು ಶಿಷ್ಯರನ್ನು ಮುಟ್ಟಿ ಎಬ್ಬಿಸುವುದರಲ್ಲಿ ಸಹಾನುಭೂತಿ ಎದ್ದು ಕಾಣುತ್ತದೆ. ಅವರೋಹಣವು ಶಿಷ್ಯರು ಯೇಸುವಿನೊಂದಿಗೆ ಪರ್ವತದಿಂದ ಇಳಿಯುವ ಪ್ರತಿಕ್ರಿಯೆಯಾಗಿದೆ. ಮೌನ ಮತ್ತು ವಿಧೇಯತೆ ಅವಧಿಯನ್ನು ಗುರುತಿಸುವ ಸಂಕೇತ. ಅದು ಶಿಷ್ಯರು ಯೇಸುವಿನ ಪುನರುತ್ಥಾನದ ನಂತರ ದರ್ಶನವನ್ನು ಬಹಿರಂಗಪಡಿಸುವುದು. ಇವನು ನನ್ನ ಪ್ರಿಯ ಪುತ್ರ, ನನ್ನ ಮೆಚ್ಚುಗೆಗೆ ಪಾತ್ರನು, ಅವನಿಗೆ ಕಿವಿಗೊಡಿರಿ ಎಂಬ ಪಿತನ ಸ್ವರ ಇಸ್ರಾಯೇಲಿನ ವಿಶ್ವಾಸ ಪ್ರಮಾಣ ಮಾದರಿಯನ್ನು ಪ್ರತಿಧ್ವನಿಸಿ ಆ ವಿಧೇಯತೆಯನ್ನು ಯೇಸುವಿನ ಮೇಲೆ ಕೇಂದ್ರೀಕರಿಸುತ್ತದೆ. ಆದ್ದರಿಂದ ತಪಸ್ಸುಕಾಲ ಮೂಲಭೂತವಾಗಿ ಕ್ರಿಸ್ತ ಕೇಂದ್ರಿತ ಆಲಿಸುವಿಕೆ. ಇಲ್ಲಿ ಅವರೋಹಣವು ದರ್ಶನದಷ್ಟೇ ಮುಖ್ಯವಾಗಿದೆ. ಬೆಟ್ಟವು ಮಹಿಮೆಯನ್ನು ಬಹಿರಂಗಪಡಿಸಿದರೆ ಕಣಿವೆ ನಿಷ್ಠೆಯನ್ನು ಕಾರ್ಯರೂಪಕ್ಕೆ ತರುತ್ತದೆ. ಶಿಷ್ಯರು ಆಧ್ಯಾತ್ಮಿಕ ಆನಂದದಲ್ಲಿ ಸೀಮಿತರಾಗಲು ಯೇಸು ಅನುಮತಿಸುವುದಿಲ್ಲ. ಅಧಿಕೃತ ಚಿಂತನೆಯು ಸಹಾನುಭೂತಿಯ ನಿಶ್ಚಿತಾರ್ಥಕ್ಕೆ ಕಾರಣವಾಗಬೇಕು. ದರ್ಶನ ಅಥವಾ ರೂಪಾಂತರವನ್ನು ಮರಣ ಮತ್ತು ಪುನರುತ್ಥಾನದ ಮಸೂರದ ಮೂಲಕ ಮಾತ್ರ ಅರ್ಥ ಮಾಡಿಕೊಳ್ಳಬೇಕು ಎಂಬುದೇ ವ್ಯಾಖ್ಯಾನಾತ್ಮಕ ಕೀಲಿಯಾಗಿದೆ. ಶಿಲುಬೆ ಇಲ್ಲದೆ ರೂಪಾಂತರವು ಕೇವಲ ವಿಜಯೋತ್ಸವದ ಅನಿಸಿಕೆ. ಹಾಗೆಯೇ ಪುನರುತ್ಥಾನವಿಲ್ಲದೆ ಶಿಲುಬೆ ಒಂದು ಹತಾಶೆಯಾಗಿರುತ್ತದೆ. ಹಾಗಿದ್ದಲ್ಲಿ ಕ್ರಿಸ್ತನ ರಕ್ಷಣಾ ರಹಸ್ಯವನ್ನು ಇವೆರಡೂ ರೂಪಿಸುತ್ತವೆ. ಪ್ರಿಯ ಸಹೋದರ ಸಹೋದರಿಯರೇ, ಅರ್ಥಪೂರ್ಣ ತಪಸ್ಸುಕಾಲದ ಆಚರಣೆಗಾಗಿ ದರ್ಶನದಿಂದ ಸೇವಾ ಕಾರ್ಯತ್ತ ಪಯಣ ಎಂಬ ವಿಷಯವ ಧ್ಯಾನಿಸಿದ್ದೇವೆ. ಅಬ್ರಾಹಮನ ಧೈರ್ಯಶಾಲಿ ಪರಿತ್ಯಾಗ, ಪೌಲನು ತಿಳಿಸುವಂತೆ ಅನುಗ್ರಹ ಅವಲಂಬಿತ ಸಂಕಷ್ಟ ಮತ್ತು ಶಿಷ್ಯರಿಗಾದ ಪ್ರಭುವಿನ ರೂಪಾಂತರದ ಅನುಭವ ಪ್ರಾರ್ಥನೆಯ ಮಾರ್ಗವನ್ನು ಗುರುತಿಸುತ್ತವೆ. ಕರೆಯನ್ನು ನೀಡಿ ಆಂತರಿಕವಾಗಿ ಬಲಪಡಿಸಿ ಮುಂದಕ್ಕೆ ಸಾಗಿಸುವ ಪವಿತ್ರ ಕಾರ್ಯ. ಆದ್ದರಿಂದ ನಂಬಿಕೆ ತಪ್ಪಿಸಿಕೊಳ್ಳುವುದಲ್ಲ, ಬದಲಿಗೆ ತ್ಯಾಗದ ಲಕ್ಷಣ. ಪ್ರಾರ್ಥನೆಯು ಹಿಂತೆಗೆದುಕೊಳ್ಳುವಿಕೆ ಅಲ್ಲ, ಆದರೆ ಸಿದ್ಧತೆ. ಮಹಿಮೆಯು ಸ್ವಾಧೀನವಲ್ಲ, ಆದರೆ ಭರವಸೆ. ನಾವು ನಮ್ಮ ತಪಸ್ಸುಕಾಲದ ಪಯಣವನ್ನು ಮುಂದುವರಿಸುತ್ತಿರುವಾಗ ಪ್ರಭು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಕೇಳುವುದು, ಅಬ್ರಾಹಮನಂತೆಯೇ ನಾನು ಏನನ್ನು ಬಿಟ್ಟು ಬಿಡಬೇಕು? ಪೌಲನಂತೆ ದೇವರ ಶಕ್ತಿಯಲ್ಲಿ ನಾನು ಯಾವ ಸಂಕಷ್ಟವನ್ನು ಸ್ವೀಕರಿಸಬೇಕು? ನಾನು ಯಾವ ಬೆಟ್ಟದ ಅನುಭವವನ್ನು ದೈನಂದಿನ ಶಿಷ್ಯತ್ವಕ್ಕೆ ಭಾಷಾಂತರಿಸಬೇಕು? ಪ್ರಿಯರೇ,
ಪ್ರಭು ನಮ್ಮನ್ನು ಮುಟ್ಟಿದಾಗ ಭಯವಿಲ್ಲದೆ ಎದ್ದು ಅವರೊಂದಿಗೆ ಬೆಟ್ಟದ ಕೆಳಗೆ ನಡೆಯುತ್ತಾ ನಮ್ಮ ಪ್ರಪಂಚದ ಕಣಿವೆಗಳಿಗೆ ಆತನ ಬೆಳಕಾಗಲು ಸಿದ್ಧರಾಗುವುದು ನಮ್ಮ ದೈವ ಕರೆಯಾಗಿದೆ. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ತಪಸ್ಸು ಕಾಲದ 2ನೇ ಭಾನುವಾರವು ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಹಾರೈಸುತ್ತೇನೆ.